Hello everyone, welcome to Sanmarga classes. Let us see question number 4 of chapter Coal and Petroleum. The process of formation of coal is known as coal formation process ಅನ್ನ ಏನಂತ ಕರೀತಾರೆ? ಆಪ್ಷನ್ ಎ ಇವಾಪರೇಷನ್. ಇವಾಪರೇಷನ್ ಅಂದ್ರೆ ಏನು? ಈಗ ನೀವು ಪೆಟ್ರೋಲ್ ಅನ್ನ ಸ್ವಲ್ಪ ಒಂದು ಪ್ಲೇಟ್ ಅಲ್ಲಿ ಹಾಕಿಡಿ. ಈಗ ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದ್ರೆ ಆ ಪೆಟ್ರೋಲ್ ಅಲ್ಲಿ ಇರುತ್ತಾ? ಇಲ್ಲ. ಅಥವಾ ಹುಡುಗಿರು ನೇಲ್ ಪಾಲಿಶ್ ರಿಮೂವರ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ? ಆ ನೇಲ್ ಪಾಲಿಶ್ ರಿಮೂವರ್ ಮುಚ್ಚಳ ತೆಗೆದು ಹಾಗೆ ಇಟ್ಟರೆ ಒಂದೆರಡು ದಿನದಲ್ಲಿ ಏನೂ ಇರೋದೇ ಇಲ್ಲ. ಏನಾಯ್ತು? ಎಲ್ಲ ಇವಾಪರೇಟ್ ಆಯ್ತು. ಸೊ ಇವಾಪರೇಷನ್ ಇಸ್ ನಥಿಂಗ್ ಬಟ್ ಲಿಕ್ವಿಡ್ ಫೇಸ್ ಇಂದ ವೇಪರ್ ಫೇಸಿಗೆ ಹೋಗೋದು ವಿದೌಟ್ ರೀಚಿಂಗ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಅದನ್ನ ಇವಾಪರೇಷನ್ ಅಂತ ಕರೀತಾರೆ. ಆಪ್ಷನ್ ಬಿ ಕಾರ್ಬೋನೈಸೇಷನ್. ಕಾರ್ಬೋನೈಸೇಷನ್ ಅಂದ್ರೆ ಏನು? ಸಿ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟಿಂಗ್. ಕಾರ್ಬೋನೈಸೇಷನ್ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಕಾರ್ಬನ್ ಅಲ್ವಾ? ಹಿಯರ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಈಸ್ ಕಾಲ್ಡ್ ಆಸ್ ಕಾರ್ಬೋನೈಸೇಷನ್. ಇಲ್ಲಿ ಕೋಲಲ್ಲಿ ಮೇನ್ ಆಗಿ ಕಾರ್ಬನ್ ಇರೋದಕ್ಕೆ ಇದನ್ನ ಕಾರ್ಬೋನೈಸೇಷನ್ ಅಂತ ಕರೀತಾರೆ. ಸೊ ಆನ್ಸರ್ ಸಿಕ್ ಹೋಯ್ತು. ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಕೋಲ್ ಈಸ್ ನೋನ್ ಆಸ್ ಆಪ್ಷನ್ ಬಿ ಕಾರ್ಬೋನೈಸೇಷನ್. ಇಲ್ಲಿ ಆಪ್ಷನ್ ಸಿ ಸಾಲಿಡಿಫಿಕೇಶನ್. ಸಾಲಿಡಿಫಿಕೇಶನ್ ಅಂದ್ರೆ ಏನು? ಅಗೇನ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟಿಂಗ್. ಸಾಲಿಡ್ ಆಗಿ ಫಾರ್ಮ್ ಆಗೋದು, ಲಿಕ್ವಿಡ್ ಇರೋದು ಸಾಲಿಡ್ ಆಗೋದು ಬಿಲೋ ಇಟ್ಸ್ ಫ್ರೀಸಿಂಗ್ ಪಾಯಿಂಟ್. ಅದನ್ನ ಏನಂತ ಕರಿತೀವಿ? ಸಾಲಿಡಿಫಿಕೇಶನ್. ಆಪ್ಷನ್ ಡಿ ಕಂಡೆನ್ಸೇಷನ್. ಗ್ಯಾಸ್ ಇಂದ ಲಿಕ್ವಿಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದನ್ನ ಕಂಡೆನ್ಸೇಷನ್ ಅಂತ ಕರೆಯಲಾಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ carbonization. The process of formation of coal is known as carbonization. Thank you.